ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನನ್ನ ಪ್ರತಿದಿನದ ಸುದ್ದಿ ವಿಶ್ಲೇಷಣೆ ನೋಟಿಫಿಕೇಷನ್ ತಮಗೆ ಬರುತ್ತೆ. ತಾವು ಯಾವುದೂ ಮಿಸ್ ಮಾಡಿಕೊಳ್ಳಲ್ಲ. ಹಾಗೆಯೇ ಸಾಧ್ಯವಾದರೆ ಸಹಾಯ ಮಾಡಿ. ನನ್ನದು ಸ್ವತಂತ್ರ ಪತ್ರಿಕೋದ್ಯಮ. ತಮ್ಮಂಥರ ಸಹಾಯದ ಮೂಲಕ ಮಾತ್ರ ನಾನು ನನ್ನ ಧ್ವನಿಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ. ಅದಿಲ್ಲದಿದ್ದರೆ ನನ್ನ ಧ್ವನಿ, ಸ್ವತಂತ್ರ ಪತ್ರಿಕೋದ್ಯಮದ ಧ್ವನಿ ಅಡಗಿ ಹೋಗುತ್ತೆ. ಕಳೆದ 2 ದಿನಗಳಿಂದ ಗಂಭೀರವಾಗಿ ಚರ್ಚೆ ನಡೀತಾ ಇರೋದು ರಾಹುಲ್ ಗಾಂಧಿ ಅವರ ವಿರುದ್ಧದ ಮಾನಹಾನಿ ಖಟ್ಲೆ, ಸೂರತ್ ನ್ಯಾಯಾಲಯ ನೀಡಿದ ತೀರ್ಪು, ಅದರ ಪರಿಣಾಮಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಎಲ್ಲ ರಾಹುಲ್ ಗಾಂಧಿಯ ಪರವಾಗಿ ನಿಂತಿವೆ, ಇನ್ಕ್ಲೂಡಿಂಗ್ ಮಮತಾ ಬ್ಯಾನರ್ಜಿ. ಸೊ ಪ್ರತಿಪಕ್ಷಗಳು ಒಂದಾಗುವ ಒಂದು ಲಕ್ಷಣ ಈ ಬೆಳವಣಿಗೆಯಲ್ಲಿ ಕಾಣುತ್ತೆ. ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟು, ಈ ಪ್ರಕರಣ ಏನಿದೆ, ಮಾನಹಾನಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ BJPಯ ನಾಯಕರುಗಳು ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಅವರಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ಒಂದು ರಾಹುಲ್ ಗಾಂಧಿಯವರು ಯಾಕೆ ಇನ್ನೂ ಕೂಡ ಈ ಒಂದು ಸೂರತ್ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಯಾಕೆ ಅವರು ಮೇಲ್ಮನವಿಯನ್ನು ಸಲ್ಲಿಸಿಲ್ಲ ಅನ್ನೋ ಪ್ರಶ್ನೆ ಬಗ್ಗೆ ಇನ್ಕ್ಲೂಡಿಂಗ್ ರವಿಶಂಕರ್ ಪ್ರಸಾದ್ ಅವರು ಎಲ್ಲರೂ ಪ್ರಶ್ನಿಸ್ತಿದ್ದಾರೆ. ಹಾಗಿದ್ದರೆ ಇದು BJPಯ ಮೇಲೆ ಬೀರುವ ಪರಿಣಾಮ ಯಾವುದು? ಈಗ ಅವರೆಲ್ಲ ಕ್ಲೇಮ್ ಮಾಡ್ತಾ ಇರೋದು ಇದರ ಹಿಂದೆ ನಾವಿಲ್ಲ, ಇದು ನ್ಯಾಯಾಂಗ ಪ್ರಕ್ರಿಯೆ. ಒಂದು ಮಾನಹಾನಿ ಮೊಕದ್ದಮೆಯನ್ನು ಹಾಕಲಾಗಿತ್ತು, ಕೋರ್ಟು ಅದರ ತೀರ್ಪು ನೀಡಿದೆ. ಸೊ ಇದರಲ್ಲಿ ನಮ್ಮದ ಯಾವ ಪಾತ್ರನೂ ಇಲ್ಲ ಅಂತ. ಆದರೆ ಇದನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ BJPಗೆ ಕಷ್ಟ ಆಗ್ತಾ ಇದೆ. ತಾವು ಅದರ ಹಿಂದೆ ಇಲ್ಲ ಅಂತ ಅವ್ರು ಹೇಳೋದಿದೆಯಲ್ಲ, ಹೇಳುವುದು ಸರಿ. ಆದರೆ ತಾವು ಹಿಂದೆ ಇಲ್ಲ, ಇದರ ಹಿಂದೆ ಅಂತ ಪ್ರೂವ್ ಮಾಡೋದು ಅವರಿಗೆ ಕಷ್ಟ ಆಗ್ತಾ ಇದೆ. ಇದಕ್ಕೆ ಕಾರಣಗಳೇನು? ಅದನ್ನು ನೀವು ಕ್ರೊನಾಲಜಿಯನ್ನು ನೋಡಿದರೆ, ಇಡೀ ಘಟನೆಯನ್ನು ನೋಡಿದರೆ, ಮಾನಹಾನಿ ಖಟ್ಲೆಯನ್ನು ದಾಖಲಿಸಿದ್ರಿಂದ ಪ್ರಾರಂಭವಾಗಿ ನ್ಯಾಯಾಲಯ ತೀರ್ಪು ನೀಡಿ ರಾಹುಲ್ ಗಾಂಧಿಯವರನ್ನು ಅನರ್ಹಗೊಳಿಸುವ ಒಳಗಿನ ಬೆಳವಣಿಗೆಯನ್ನು ತಾವು ಗಮನಿಸಿದರೆ ಕೆಲವು ಅನುಮಾನಗಳು ಮೂಡುತ್ತವೆ. ಮತ್ತು BJPಯ ಡಿಫೆನ್ಸ್ ಎಷ್ಟು ವೀಕ್ ಆಗಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. 2019ರಲ್ಲಿ ಕೋಲಾರದಲ್ಲಿ ರಾಹುಲ್ ಗಾಂಧಿ ಮಾತನಾಡ್ತಾರೆ. ಅವ್ರು ಏನು ಮಾತನಾಡಿದ್ರು ಅನ್ನೋದು ಈಗಾಗಲೇ ಚರ್ಚೆ ಆಗಿದೆ. ಕಳ್ಳರಿಗೆಲ್ಲ ಯಾಕೆ ಒಂದೇ ಸರ್ನೇಮ್ ಇರುತ್ತೆ ಅಂತ ಪ್ರಶ್ನಿಸಿದ್ದು. ಇದಾದ ಮೇಲೆ ಅವರು ಕೋಲಾರದಲ್ಲಿ ಭಾಷಣ ಮಾಡಿದ ಮೇಲೆ ಗುಜರಾತ್ನ ಸೂರತ್ನಲ್ಲಿ ಮಾನಹಾನಿ ಖಟ್ಲೆ ದಾಖಲೆ ಆಗುತ್ತೆ. ಅದು ಇನ್ನೆಲ್ಲೂ ಆಗಲ್ಲ. ಗುಜರಾತೇ ಆಯ್ಕೆ ಮಾಡ್ಕೋತಾರೆ. ಗುಜರಾತ್ನ ಮೋದಿ ಹೆಸರನ್ನ ಒಬ್ಬ BJP ನಾಯಕರು ಈ ಒಂದು ಮೊಕದ್ದಮೆಯನ್ನು ಹೂಡ್ತಾರೆ. ಮೊಕದ್ದಮೆ ವಿಚಾರಣೆ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಾಗ ಈ ಮೋದಿ ಅನ್ನುವ ವ್ಯಕ್ತಿ ಏನಿದ್ದಾರೆ ಅವರು ನ್ಯಾಯಾಲಯಕ್ಕೆ ಮನವಿ ಮಾಡ್ತಾರೆ. ಮನವಿ ಮಾಡಿಬಿಟ್ಟು ಪ್ರತಿದಿನ ಈ ವಿಚಾರಣೆಗೆ ರಾಹುಲ್ ಗಾಂಧಿ ಯಾವಾಗ ವಿಚಾರಣೆ ನಡೀತೋ ಆವಾಗ ಹಾಜರಾಗುವಂತೆ ಆದೇಶ ನೀಡಿ ಅಂತ ನ್ಯಾಯಾಲಯ ತಿರಸ್ಕರಿಸುತ್ತೆ. ನ್ಯಾಯಾಲಯ ಇದನ್ನು ತಿರಸ್ಕರಿಸಿದ ಮೇಲೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಮತ್ತು ನನಗೆ ಇದರ ಬಗ್ಗೆ ಆಸಕ್ತಿ ಇಲ್ಲ, ಈ ವಿಚಾರಣೆಯನ್ನು ನಿಲ್ಲಿಸಬೇಕು ಅಂತಾರೆ. ಆ ತಕ್ಷಣ ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಿತು. ಯಾಕೆ ವಿಚಾರಣೆ, ಇದರ ಬಗ್ಗೆ ದೂರು ನೀಡಿದವರೇ ವಿಚಾರಣೆಯನ್ನು ನಿಲ್ಲಿಸುವಂತೆ ಯಾಕೆ ಹೇಳಿದ್ರು ಅವರು BJP ನಾಯಕರು. ಯಾಕೆ ನಿಲ್ಲಿಸಬೇಕು ಅಂತ ಅನಿಸ್ತು? ಯಾಕೆ ಅವರಿಗೆ ವಿಚಾರಣೆ ನಡೆಸಬೇಕು ಅಂತ ಅನಿಸಿಲ್ಲ? ಇದು BJP ನಾಯಕರು ಅವ್ರು ಯಾರೋ ವಿವರಿಸಬೇಕು, ನನಗೆ ಗೊತ್ತಿಲ್ಲ. ಸರಿ, ಸಮಯ ಕಳೀತಾ ಹೋಗುತ್ತೆ, ತಡೆಯಾಜ್ಞೆ ಇದೆ, ವಿಚಾರಣೆ ನಿಂತು ಹೋಗುತ್ತೆ. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡ್ತಾರೆ, ದೇಶಾದ್ಯಂತ ಓಡಾಡ್ತಾರೆ. ಅವರ ಇಮೇಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ರಾಹುಲ್ ಗಾಂಧಿ ಅವರದ್ದು. ಅವರು ಒಂಥರ ಫೋಕಸ್ಡ್ ಆಗಿ ಮಾತನಾಡೋದು ಪ್ರಾರಂಭ ಮಾಡ್ತಾರೆ. ಲೋಕಸಭೆಯಲ್ಲಿ ಅವರು ಎತ್ತಿದ್ದು ಈ ಒಂದು ಗೌತಮ್ ಅದಾನಿಯ ವಿಚಾರವನ್ನು. ಸೊ ಅಷ್ಟರಲ್ಲಿ ಗೌತಮ್ ಅದಾನಿಯ ಸಾಮ್ರಾಜ್ಯ ಕುಸಿಯತೊಡಗುತ್ತೆ. ಅವರು ಕೇಳ್ತಾರೆ,
ರಾಹುಲ್ ಗಾಂಧಿಯವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೌತಮ್ ಅದಾನಿಯ ನಡುವಿನ ಸಂಬಂಧ ಏನು ಅಂತ ಅವರು ಕೇಳ್ತಾರೆ. ಸೊ ಇದಕ್ಕೆ ಅವರಿಬ್ಬರ ನಡುವೆ ಸಂಬಂಧ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ಹಲವು ಫೋಟೋಗಳನ್ನು ಅವರು ಪ್ರದರ್ಶನ ಮಾಡ್ತಾರೆ. ಲೋಕಸಭೆಯಲ್ಲಿ ಗಲಾಟೆ ಆಗುತ್ತೆ. ಗಲಾಟೆ ಆದಮೇಲೆ ಅವರು ಆಡಿರುವ ಮಾತುಗಳು ಅಥವಾ ಅವರು ವ್ಯಕ್ತಪಡಿಸಿರುವ ಅಭಿಪ್ರಾಯಗಳನ್ನು ಕಡತದಿಂದ ಸ್ಪೀಕರ್ ಕಿತ್ತಾಕ್ಬಿಡ್ತಾರೆ ದಾಖಲೆಯಿಂದ. ಯಾಕೆ ಕಿತ್ತಾಕಿದ್ರು? ಅದು ದಾಖಲೆಯಲ್ಲಿದ್ದರೆ ಏನಾಗ್ತಿತ್ತು? ಒಂದು. ಸೊ ದಾಖಲೆಯಿಂದ ಕಿತ್ತಾಕಲಾಗುತ್ತೆ. ಅವರ ಧ್ವನಿ ಲೋಕಸಭೆಯ ಒಳಗಡೆ ಅದು ಅಡಗ್ತಾ ಹೋಗುತ್ತೆ. ಫೈನ್. ಇದಾದ ಮೇಲೆ ಲೋಕಸಭೆಯಲ್ಲಿ ಬಿ ಜೆ ಪಿಯ ಸಂಸತ್ ಸದಸ್ಯರು ಮಂತ್ರಿಗಳು ರಾಹುಲ್ ಗಾಂಧಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅವ್ರ ಮೇಲೆ ದಾಳಿ ನಡೆಸ್ತಾರೆ, ಅವ್ರ ಮೇಲೆ ಆರೋಪ ಮಾಡ್ತಾರೆ. ಆಗ ರಾಹುಲ್ ಗಾಂಧಿ 2 ಪತ್ರಗಳನ್ನ ಸ್ಪೀಕರ್ಗೆ ಬರೀತಾರೆ. ನನಗೆ ಅವಕಾಶ ಕೊಡಿ, ಇದು ಜನತಂತ್ರ, ಮಾತನಾಡೋದಕ್ಕೆ ಅವಕಾಶ ಕೊಡಿ, ನನ್ನ ಮೇಲೆ ಆರೋಪ ಮಾಡಲಾಗಿದೆ, ಅದಕ್ಕೆ ಉತ್ತರ ಕೊಡೋದು. ನ್ಯಾಚುರಲಿ ಒಬ್ಬರು ಆರೋಪ ಮಾಡಿದರೆ ಆರೋಪಕ್ಕೆ ಉತ್ತರ ತೆಗೆದುಕೊಳ್ಬೇಕಾದ್ದು, ಅವ್ರಿಗೆ ಕೂಡ ಅವಕಾಶ ಕೊಡಬೇಕಾದ್ದು ಸಂಸದೀಯ ಪರಂಪರೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಸ್ಪೀಕರ್ ಅವಕಾಶ ಕೊಡಲ್ಲ. ಆಗ ಪರ್ಸನಲ್ ಆಗಿ ಅವರು ಹೋಗಿ ಮಾತನಾಡ್ಬಿಟ್ಟು ಹೇಳ್ತಾರೆ, ನನ್ನ ಮೇಲೆ ಆರೋಪ ಮಾಡಲಾಗಿದೆ, ನನಗೆ ಅವಕಾಶ ಕೊಡಿ, ನಾನು ಉತ್ತರ ಕೊಡ್ತೀನಿ. ಸ್ಪೀಕರ್ ನಗ್ತಾ ಇರುತ್ತೆ. ಕರೆದ್ಬಿಟ್ಟು ಟೀ ಕುಡಿತೀರಾ ಅಂತ ಕೇಳ್ತಾರೆ ಸ್ಪೀಕರ್ ಸಾಹೇಬರು. ನಾನು ನಿಸ್ಸಹಾಯಕ, ನಾನು ಏನೋ ಮಾಡಿ. ಯಾಕೆ ಸ್ಪೀಕರ್ ಯಾಕೆ ಅವಕಾಶ ಕೊಡಲ್ಲ? ಇಡೀ ಜನತಂತ್ರ ಪರಂಪರೆಯಲ್ಲಿ ಸ್ಪೀಕರ್ ಏನಿದ್ದಾರೆ ಒಬ್ಬರು ಆರೋಪ ಮಾಡಿದಾಗ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡಲೇಬೇಕು, ಕೊಡಲ್ಲ. ರಾಹುಲ್ ಗಾಂಧಿ ಸದನದ ಒಳಗಡೆ ಮಾತನಾಡೋದಕ್ಕೆ, ವಿವರಣೆ ನೀಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಅವ್ರು ಕೇಳಿದ ಪ್ರಶ್ನೆಗಳು ಭಾಳ ಸರಳವಾದದ್ದು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೌತಮ್ ಅದಾನಿ ನಡುವಿನ ಸಂಬಂಧ ಏನು, ಶೆಲ್ ಕಂಪ್ನಿಗಳು ವಿದೇಶಗಳಲ್ಲಿ ಬೇರೆ ಕಂಪ್ನಿಗಳನ್ನು ಮಾಡಿದ್ರು ಅದಾನಿಯವರು, ಆ ಕಂಪ್ನಿಗಳಲ್ಲಿ 20,000 ಕೋಟಿ ರೂಪಾಯಿ ಬಂದದ್ದು ಹೇಗೆ, ಅದು ಯಾರ ಹಣ, ಉತ್ತರ ಕೊಡುವಂತೆ ಕೇಳ್ತಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿ ಆಗುತ್ತೆ, ಎಲ್ಲ ಪತ್ರಿಕೆಗಳಲ್ಲಿ ಬರುತ್ತೆ. ಅದೇ ರೀತಿ ಜನತಂತ್ರ ಹೇಗೆ ಇಂಡಿಯಾದಲ್ಲಿ ದುರ್ಬಲವಾಗ್ತಿದೆ ಅನ್ನೋ ಮಾತನ್ನು ಅವರು ಲಂಡನ್ನಲ್ಲೂ ಹೇಳ್ತಾರೆ. ತಕ್ಷಣ ಇಲ್ಲಿ ಪರಿಸ್ಥಿತಿ ಬದಲಾಗುತ್ತೆ. ಈ ಮೋದಿಯವರು ಏನಿದ್ದಾರೆ, ಬಿ ಜೆ ಪಿ ನಾಯಕ ಮೋದಿಯವರು ಪ್ರಧಾನಿ ಅಲ್ಲ. ಈ ಯಾರು ರಾಹುಲ್ ಗಾಂಧಿಯವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ರು, ಅವರು ಏನು ಮಾಡ್ತಾರೆ ಅಂದರೆ ಹೈಕೋರ್ಟ್ಗೆ ಇನ್ನೊಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅರ್ಜಿಯನ್ನು ಸಲ್ಲಿಸಿ ನನ್ನ ಈ ವಿಚಾರಣೆಗೆ ಹಿಡಿದ ತಡೆಯಾಜ್ಞೆಯನ್ನು ವಾಪಸ್ ಪಡೀರಿ, ವಿಚಾರಣೆ ನಡೀಲಿ ಅಂತಾರೆ. ಯೋಚನೆ ಮಾಡಿ, ತಲೆ ಇದ್ದವನಿಗೆ ಹೊಳೆಯುತ್ತೆ. ನೀವು ಮೋದಿ ಭಕ್ತರ ಹಾಕ್ಕೊಂಡಿದ್ರೆ ನಿಮಗೆ ಹೊಳೆಯಲ್ಲ ಇದೆ. ನೀವು ಯಾಕಂದರೆ ನಿಮ್ಮ ಪರಿಸ್ಥಿತಿ ಭಾಳ ಅಪಾಯಕಾರಿ. ಯಾವರಿಗೆ ಯೋಚನೆ ಮಾಡೋದಕ್ಕೆ ಬರಲ್ಲ ಅವರು ಭಕ್ತರಾಗ್ತಾರೆ. ಯಾರು ಯೋಚನೆ ಮಾಡೋದನ್ನು ನಿಲ್ಲಿಸ್ತಾರೋ ಅವರು ಭಕ್ತರಾಗ್ತಾರೆ. ಯಾರು ಪೂಜೆ ಮಾಡ್ತಾ ಕೂತ್ಕೋತಾರೆ ವ್ಯಕ್ತಿ ಪೂಜೆ ಮಾಡೋರು ಮಾಡ್ತಾ ಕೂತಿರ್ತಾರೆ. ಅವ್ರ ತಲೆ ಒಳಗೆ ಏನೂ ಇರಲ್ಲ, ಇರೋದಷ್ಟು ಗೊಬ್ಬರನೇ. ಓಕೆ ಫೈನ್. ಸೊ ತಕ್ಷಣ ಹೈಕೋರ್ಟ್ ಆ ತಡೆಯಾಜ್ಞೆಯನ್ನು ತೆರವುಗೊಳ್ಳುತ್ತೆ. ಇಲ್ಲಿ ವಿಚಾರಣೆ ಪ್ರಾರಂಭ ಆಗುತ್ತೆ. ವಿಚಾರಣೆ ಪ್ರಾರಂಭ ಆದಮೇಲೆ ಆಗ ಇದನ್ನು ಗಮನಿಸಿ ಹೊಸ ನ್ಯಾಯಾಧೀಶರು ಬಂದಿರ್ತಾರೆ. ಹಳೆ ನ್ಯಾಯಾಧೀಶರು ಯಾರು ರಾಹುಲ್ ಗಾಂಧಿಯವರು ವಿಚಾರಣೆ ನಡೆಯುವಾಗಲೆಲ್ಲ ಹಾಜರಿರಬೇಕು ಅನ್ನೋ ಮನವಿಯನ್ನು ತಿರಸ್ಕರಿಸಿದ್ರೋ ಆ ನ್ಯಾಯಾಧೀಶರಿಗೆ ವರ್ಗಾವಣೆ ಆಗಿ ಹೋಗುತ್ತೆ. ಹೊಸ ನ್ಯಾಯಾಧೀಶರು ಬಂದಿರ್ತಾರೆ. ಕ್ರೊನಾಲಜಿ ಗಮನಿಸ್ತಾ ಹೋಗಿ. ಸೊ ಅವರು ಇದಕ್ಕಿದ್ದಾಗ ವಿಚಾರಣೆ ಪ್ರಾರಂಭ ಮಾಡ್ತಾರೆ. ಕೇವಲ 4 ವರ್ಷಗಳ ಹಿಂದಿನ ಪ್ರಕರಣ. ಕೇವಲ 1 ತಿಂಗಳ ಅವಧಿಯಲ್ಲಿ ವಿಚಾರಣೆಯನ್ನು ಮುಗಿಸ್ತಾರೆ. ವಿಚಾರಣೆಯನ್ನು ಮುಗಿಸಿ ಅವರು ತಮ್ಮ ತೀರ್ಪನ್ನು ಕೊಡ್ತಾರೆ. ತಪ್ಪಿತಸ್ಥರು ಅಂತ ತೀರ್ಮಾನಕ್ಕೆ ಬರ್ತಾರೆ. ಸೊ ಮಾನನಷ್ಟ ಮೊಕದ್ದಮೆಯಲ್ಲಿ ಅತಿ ಹೆಚ್ಚಿನ ಕಠಿಣ ಶಿಕ್ಷೆ ಅಂದರೆ ಮ್ಯಾಕ್ಸಿಮಮ್ 2 ಇಯರ್ಸ್ 2 ವರ್ಷ ಶಿಕ್ಷೆಯನ್ನು, ಮ್ಯಾಕ್ಸಿಮಮ್ ಶಿಕ್ಷೆಯನ್ನು ಅವರು ಕೊಡ್ತಾರೆ. ತಕ್ಷಣ ಅವರು ಯಾವಾಗ ಈ ಆದೇಶವನ್ನು ಹೊರಡ್ತಾರೋ ಲೋಕಸಭೆಯ ಸೆಕ್ರೆಟರಿ ಜನರಲ್ ಅವರು ಏನಿರ್ತಾರೆ ಅವರು ರಾಹುಲ್ ಗಾಂಧಿ ಅವರ ಸದಸ್ಯತ್ವವನ್ನು ರದ್ದುಪಡಿಸ್ತಾರೆ. ಎಲ್ಲ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗಿ, ಈ ಕ್ರೊನಾಲಜಿಯನ್ನು ನೋಡ್ತಾ ಹೋಗಿ. ಇದರ ಹಿಂದೆ ಯಾರಿದ್ದಾರೆ ಯಾರಿಲ್ಲ ಮಾತನಾಡಕ್ಕೆ ಹೋಗಲ್ಲ. ಆದರೆ ಇದರ ಇಡೀ ಪ್ರಕರಣವನ್ನು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋದವರು ಬಿ ಜೆ ಪಿಯವರು ಮಧ್ಯ ಪ್ರಕರಣವನ್ನು ನಿಲ್ಲಿಸ್ತಾರೆ. ವಿಚಾರಣೆ ಬೇಡ ಅಂತಾರೆ, ಮತ್ತೆ ವಿಚಾರಣೆ ಮಾಡಿ ಅಂತಾರೆ. ಯಾವಾಗ ಅದಾನಿ ಮತ್ತು ಪ್ರಧಾನಿಯ ಸಂಬಂಧದ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದಾಗ ಇದನ್ನು ಬಿ ಜೆ ಪಿ ಹೇಗೆ ಡಿಫೆಂಡ್ ಮಾಡ್ಕೊಳ್ಳುತ್ತೆ? ಬಿ ಜೆ ಪಿ ಹೇಗೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಇದರ ಹಿಂದೆ ಯಾರೂ ಇಲ್ಲ, ಅವರೇ ನ್ಯಾಯಾಲಯದ ಪ್ರಕ್ರಿಯೆ ಅಂದರೆ ನಂಬೋದಕ್ಕೆ ಸಾಧ್ಯನಾ?
ನಂಬೋದು ಕಷ್ಟ ಆಗಲ್ವ? ಒಂದು ನಿಮಿಷ ಯೋಚಿಸಿ. ಇಡೀ ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿಯವರು ಸಿಕ್ಕಿಕೊಳ್ಳುವುದಕ್ಕೆ, ನ್ಯಾಯಾಲಯದ ತೀರ್ಪು ಬರುವುದಕ್ಕೆ ಏನೇನು ಕಾರಣವಾದವು ಅಂತ ನನಗೆ ತಾವು ಗಮನಿಸ್ತಾ ಕ್ರೊನಾಲಜಿ ಇದು ಏನು ಈ ಒಂದು ನೀಡ್ಲ್ ಆಫ್ ಸಸ್ಪಿಷನ್ ಯಾವ ಕಡೆ ತಿರ್ಕೊಳ್ಳುತ್ತೆ ನೋಡಿ, ಸಂಶಯದ ಮುಳ್ಳು ಹೇಗೆ ಸುತ್ತಾ ಇದೆ ನೋಡಿ, ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ನಿಂತ್ಕೊಳ್ಳುತ್ತೆ ನೋಡಿ. ಇನ್ನೊಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎನಿ ಮಾನನಷ್ಟ ಮೊಕದ್ದಮೆಯ ಪ್ರಕರಣಗಳೇನಿವೆ ಅದು ಯಾವತ್ತೂ ಕೂಡ ವರ್ಷಗಟ್ಟಲೆ ತಗೊಳುತ್ತೆ. ನಾನು 2 ಮಾನನಷ್ಟ ಮೊಕದ್ದಮೆಗಳನ್ನ ಎದುರಿಸಿದ್ದೀನಿ. ಒಂದು ಸಂಸತ್ ಸದಸ್ಯರಾಗಿದ್ದ ಬೆಂಗಳೂರು ವೆಂಕಟಗಿರಿ ಗೌಡರು ನನ್ನ ಮೇಲೆ ಹಾಕಿದರು, ಅದು 8 ವರ್ಷಗಳ ಕಾಲ ನಡೀತು. ಇನ್ನೊಂದು ನಾನು ಊರಿನಲ್ಲಿದ್ದಾಗ ಒಬ್ಬ ರಾಜಕಾರಣಿ ನನ್ನ ಮೇಲೆ ಮಾನನಷ್ಟದ ಮೊಕದ್ದಮೆಯನ್ನು ಹಾಕಿದ್ದರು. ಅದು ಅಂತಿಮ ತೀರ್ಪು ಬರುವ ಮೊದಲೇ ಯಾರು ಆರೋಪ ಮಾಡಿದ್ರು ಅವ್ರು ತೀರ್ಕೊಬಿಟ್ರು. ನಂತರ ಆರೋಪದಲ್ಲಿ ಏನೂ ಇಲ್ಲ ಅಂತ ತೀರ್ಮಾನ ಬಂತು. ಸೊ ಮಾನನಷ್ಟ ಮೊಕದ್ದಮೆಗಳು ವರ್ಷಗಟ್ಟಲೆ ನಡೀತವೆ. ಆದರೆ ರಾಹುಲ್ ಗಾಂಧಿಯವರ ಮಾನನಷ್ಟ ಮೊಕದ್ದಮೆ ಪ್ರಕರಣ ಏನಿದೆ ಕೇವಲ 1 ತಿಂಗಳ ಅವಧಿಯಲ್ಲಿ ನ್ಯಾಯಾಧೀಶರು ಅವರು ತೀರ್ಪನ್ನು ಕೊಡ್ತಾರೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ನಾನು ಇನ್ನಷ್ಟು ಸುದ್ದಿ ವಿಶ್ಲೇಷಣೆಯನ್ನು ಮಾಡುವಂತೆ ಮಾಡಿ, ಇನ್ನು ಸುದ್ದಿಗಳನ್ನು ಕವರ್ ಮಾಡೋದಕ್ಕೆ, ಹೊರಗಡೆ ಹೋಗೋದಕ್ಕೆ ನನಗೆ ಸಾಧ್ಯ ಆಗುವಂತೆ ತಮ್ಮ ಸಹಾಯ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.